ಸರಸ ಸಲ್ಲಾಪಕ್ಕಿದು ಸಮಯವಲ್ಲ ಪಾರ್ಥ. ನಾನೆಷ್ಟೇ ಪ್ರಯತ್ನಿಸಿದರೂ ಅಣ್ಣ ತನ್ನ ನಿರ್ಧಾರದಿಂದ ಹಿಂದೆ ಸರಿಯಲು ಸಮ್ಮತಿಸುತ್ತಿಲ್ಲ. ದುರ್ಯೋಧನ ನಾಳೆಯೇ ಅತಿಥಿ ಅಭ್ಯಾಗತರೊಡನೆ ಆಗಮಿಸುತ್ತಿದ್ದಾನೆ. ಅಷ್ಟರಲ್ಲಿ ನೀವಿಬ್ಬರೂ ಅರಮನೆಯಿಂದ ಹೊರಟು ಬಿಡಬೇಕು. ಕುದುರೆ ನಿಮಗಾಗಿ ಸಿದ್ಧವಾಗಿದೆ. ಇಲ್ಲಿನ ಪರಿಸ್ಥಿತಿಯನ್ನು ನಾನು ನಿಭಾಯಿಸುತ್ತೇನೆ. ನೀನು ಸುಭದ್ರೆಯನ್ನು ಕರೆದುಕೊಂಡು ಹೊರಟು ಬಿಡು. ತಡ ಮಾಡಿದಷ್ಟು ಅಪಾಯ. ಬೇಗ ಹೊರಡಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಇದೆಲ್ಲ ಆಗಿದ್ದು ಆ ಶ್ರೀಕೃಷ್ಣನ ದಯೆಯಿಂದ. ಸರಸ್ವತಿ, ಸರಸ್ವತಿ, ಯಾಕೆ ಗೊಂಬೆ ಹಾಕಿ ಕೂತ್ಬಿಟ್ಟಿದ್ಯಾ? ಕಥೆ ಕೇಳ್ತಿದ್ಯಾ ತಾನೇ? ಕೇಳಿದಷ್ಟೇ ಅಲ್ಲ, ನೋಡ್ತಾ ಇದ್ದೆ. ಓ, ಕನಸು ಕಾಣ್ತಾ ಇದೆಯಾ? ಹೌದು, ಕನಸಂದ್ರೆ ಅಂತಿಂಥ ಕನಸಲ್ಲ, ದಿವ್ಯವಾದ ಕನಸು. ನೀವು ನಗೋದಿಲ್ಲ ಅಂದರೆ ನಾನು ನೋಡಿದ್ದನ್ನ ಹೇಳ್ತೀನಿ. ಅದರಲ್ಲಿ ನಗೋದೇನಿದೆ ಸರಸ್ವತಿ? ಕಥೆ ಕೇಳೋದ್ರಲ್ಲಿ ತನ್ಮಯರಾದಾಗ ಪಾತ್ರಗಳು ಕಣ್ಮುಂದೆ ಬರೋದು ಸಹಜ. ಪಾತ್ರಗಳಷ್ಟೇ ಕಣ್ಮುಂದೆ ಬರಲಿಲ್ಲ. ಮತ್ತೆ ನೀವು ಅರ್ಜುನ ಆಗಿದ್ರಿ, ನಾನೇ ಸುಭದ್ರೆ ಆಗಿದ್ದೆ. ಹಾ, ಸ್ವಾರಸ್ಯವಾಗಿದೆ. ಮುಂದೆ? ನೀವು ಅರ್ಜುನನಾಗಿ ಆ ಕಿರೀಟ, ಬಿಲ್ಲು ಬಾಣಗಳು, ಕವಚ ಅದೆಷ್ಟು ಸುಂದರವಾಗಿ ಕಾಣ್ತಿದ್ರಿ ಗೊತ್ತಾ? ಓಹೋ, ರಾಜಕುಮಾರಿ ಸುಭದ್ರೆಯಾಗಿ ನೀನು ನನಗಿಂತಲೂ ಸುಂದರವಾಗಿದ್ದೆ ಅಲ್ವೇ? ಅದನ್ನ ನೀವೇ ಹೇಳಬೇಕು. ಕಲ್ಪನಾ ಲೋಕದಲ್ಲಿ ವಿಹರಿಸಿ ಬಂದವಳು ನೀನು, ನಾನು ಹೇಗೆ ಹೇಳಿ? ನಿಮಗೆ ನನ್ನ ಕಣ್ಣಿನ ಆಳಕ್ಕಿಳಿದು ನನ್ನ ಮನಸ್ಸನ್ನು ಶೋಧಿಸುವ ಕಲೆ ಗೊತ್ತಿದೆಯಲ್ಲ, ಅಲ್ಲಿ ನೋಡಿ ಹೇಳಿ. ಸರಸ್ವತಿ, ನೀನು ಹೇಗಿದೆಯಾ ಅಂತ ಹೇಳೋದಕ್ಕೆ ಸುಭದ್ರೆಯನ್ನೇ ಯಾಕೆ ನೋಡಬೇಕು? ನನ್ನ ಪಾಲಿಗೆ ಸಮಸ್ತ ದೇವತೆಗಳ ಪ್ರತಿರೂಪಾನೇ ನೀನು. ಆ ಸುಭದ್ರೆ ನಿನ್ನನ್ನೇನಾದರೂ ನೋಡಿದ್ರೆ ಅವಳಿಗೂ ಅಸೂಯೆ ಆಗ್ತಾ ಇತ್ತು. ಸಾಕು ಸುಮ್ಮನಿರಿ, ನಾನು ಅಂಥ ರೂಪಸಿಯೇನಲ್ಲ. ಸರಸ್ವತಿ, ಹೆಣ್ಣು ಗಂಡನ ಪಾಲಿಗೆ ರೂಪಸಿಯಾಗೋದು ದೇಹದ ಚೆಲುವಿನಿಂದ ಅಲ್ಲ, ಮನಸ್ಸಿನ ಚೆಲುವಿನಿಂದ. ಹೌದು, ನಾನು ಸನ್ಯಾಸಿ ವೇಷದಲ್ಲಿ ಹೇಗಿದ್ದೆ ಅಂತ ನೀನು ಹೇಳಲೇ ಇಲ್ಲ. ತಲೆಯಲ್ಲಾಡಿಸ್ತಿದ್ಯಾ? ನನಗೆ ಅರ್ಥ ಆಗ್ಲಿಲ್ಲ. ಇಷ್ಟ ಆಗಲಿಲ್ಲ ಅಂತ ಅರ್ಥ. ಯಾಕೆ? ನೀವು ಸಂಸಾರಿಯಾಗಿ ಹೀಗೆ ನನ್ನ ಜೊತೆ ನಗ್ನಗ್ತಾ ಮಾತಾಡ್ತಾ ನಾನು ಸಾಯೋವರೆಗೂ ನನ್ನ ಜೊತೆನೇ ಇರಬೇಕು. ಈ ನಿಮ್ಮ ನಗುವನ್ನು ನಾನು ನೋಡ್ತಾ ನೋಡ್ತಾ ನಿಮ್ಮ ತೊಡೆ ಮೇಲೆ ನನ್ನ ತಲೆ ಇಟ್ಟು ಮುತ್ತೈದೆಯಾಗಿ ಜೀವ ಬಿಡಬೇಕು. ಅದೇ ನನ್ನ ಆಸೆ. ಸರಸ್ವತಿ, ಸಂತೋಷದ ಸಮಯದಲ್ಲಿ ಸಾವಿನ ಮಾತು ಯಾಕಾಡ್ತೀಯ? ಬಿಡ್ತು ಅನ್ನು. ಅಂದಹಾಗೆ ನಮ್ಮ ಗುರುಗಳ ಸುಭದ್ರಾ ಪರಿಣಯ ಕೃತಿಯನ್ನ ನೀನೊಮ್ಮೆ ಓದಲೇಬೇಕು. ಖಂಡಿತ ಓದ್ತೀನಿ. ಸರಿ, ಈಗ ಹೊತ್ತಾಯ್ತು, ಮಲ್ಗೋಣ್ವೆ? ಸ್ವಲ್ಪ ಹೊತ್ತು ನಾನು ಇಲ್ಲೇ ಮಲ್ಕೊಳ್ತೀನಿ.
ಅಯ್ಯೋ ನಂದೋರೆ, ಅಂತೂ ದೊಡ್ಡ ಮನ್ಸು ಮಾಡಿ ಮನೆಗೆ ಬಂದ್ರಾ? ನಿನ್ನ ದರ್ಶನಕ್ಕಾಗಿ ಜಾತಕ ಪಕ್ಷಿ ಹಾಕಿ ಕಾಯ್ತಾ ಇದ್ದೆ. ಈಗ ತೃಪ್ತಿ ಆಯಿತು ನನಗೆ. ಥೇಟು ಅವರ ತದ್ದು ರೂಪಾನೇ. ನಮ್ಮ ತಿಮ್ಮಣ್ಣನೇ ಹುಟ್ಟು ಬಂದಿದ್ದಾನೆ. ಹೌದು ಸೀತಕ್ಕ, ಅದೇ ನಗು, ಅದೇ ಮುಖ. ಅವನು ನೋಡ್ದಂಗೆ ಆಯ್ತು. ಹೌದು ಮಾಧವ, ಮಂದಿ ಕಣ್ಣಿಗೆ ಮರ ಬಿತ್ತು ಅನ್ನೋ ಹಾಗೆ ಎಲ್ಲಾರ ದೃಷ್ಟಿ ಒಟ್ಟಿಗೆ ಅದ್ರ ಮೇಲೆ ಬಿದ್ದರೆ ಮಗು ತಡಿಬೇಕಲ್ವೇ? ನೀವು ಹೇಳೋದು ಕೆಟ್ಟ ದೃಷ್ಟಿ ಅಜ್ಜಿ. ಆದರೆ ಈ ಮನೆ ಹಿರಿಯರು ನೀವು. ನಿಮ್ಮ ದೃಷ್ಟಿ ಕಿರಿಯರಿಗೆ ರಕ್ಷಾ ಕವಚ ಇದ್ದ ಹಾಗೆ. ಏನೂ ಆಗಲ್ಲ, ನೋಡಿ ಸಂತೋಷ ಪಡಿ. ಅಂತೂ ನಿನ್ನ ಕನಸನ್ನ ನನಸು ಮಾಡ್ಕೊಂಡೆ ಗೋಪಿ. ಹೀಗೆ ನಮ್ಮ ಸರಸ್ವತಿಗೂ ಒಂದು ಮಗು ಆಗ್ಬಿಟ್ರೆ ಈ ಮನೆ ಪರಿಪೂರ್ಣ ಆಗ್ಬಿಡುತ್ತೆ. ಆದರೆ ಯಾಕೋ ಮದುವೆ ಆಗಿ 1 ವರ್ಷ ಆದರೂ ಏನೂ ಆಗಲಿಲ್ಲ ಪಾಪ. ಏಯ್, ಯಾವ ಸಮಯದಲ್ಲಿ ಏನು ಮಾತಾಡಬೇಕು ಅನ್ನೋ ಬುದ್ಧಿ ಇಲ್ವೇನೆ ನಿನಗೆ? ಸಂತೋಷವಾದ ಸಮಯಕ್ಕೆ ಏನಾದ್ರೂ ಉಪ್ಪು ಖಾರ ಹಾಕೋದಕ್ಕೆ ಕಾಯ್ತಿರ್ತೀಯ ಅಲ್ವಾ ನೀನು? ಅದು ಹಾಗಲ್ಲ ಸೀತಕ್ಕ, ಸರಸ್ವತಿ ಮೇಲಿನ ಕಾಳಜಿಯಿಂದ ಹಾಗೆ ಹೇಳ್ದೆ ಅಷ್ಟೆ. ನಿನ್ನ ಕಾಳಜಿ ನನಗೆ ಗೊತ್ತು. ಹೋಗು, ಹೋಗಿ ನಿನ್ನ ಕೆಲಸ ನೋಡ್ಕೊ. ಹೋಗೆ ಹೋಗೆ. ಅಮ್ಮ ಕಮಲ, ಮನೇಲಿ ಅಪ್ಪ ಅಮ್ಮ ಎಲ್ಲ ಆರಾಮಾಗಿದ್ದಾರಲ್ವಾ? ಎಲ್ಲರೂ ಚೆನ್ನಾಗಿದ್ದಾರೆ ಅತ್ತೆ. ನಿಮ್ಮನ್ನ ಯಾವಾಗಲೂ ನೆನೆಸ್ಕೊತಾ ಇರ್ತಾರೆ. ಹೌದೇನೋ? ನಿಮ್ಮ ಅಜ್ಜಿ ತಾತ ನನ್ನನ್ನೇ ನೆನ್ಸ್ಕೋತಿದ್ರಾ?